ಕಳೆದ ಸುಮಾರು ತಿಂಗಳ ಹಿಂದೆ ಚಿನ್ನ ಮತ್ತು ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಏರಿಕೆಯಾಗಿ ಹೋಗ್ತಾ ಇದೆ. ಸದ್ಯ ನಿನ್ನೆಯ ಕೇಂದ್ರ ಬಜೆಟ್ ಮಂಡನೆಯ ನಂತರ ಒಂದಿಷ್ಟು ಪ್ರಮಾಣದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆ ಆಗಿರೋದನ್ನು ನೋಡ್ತೇವೆ. ಸದ್ಯ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆರ್ಥಿಕ ತಜ್ಞರಾದ ಮುರಳೀಧರ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಸುಮಾರು ದಿನಗಳಿಂದ ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತೈತೆ. ಆದರೆ ನಿನ್ನೆಯ ಕೇಂದ್ರ ಬಜೆಟ್ ಮಂಡನೆ ನಂತರ ಒಂದಿಷ್ಟು ಪ್ರಮಾಣದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಸರ್? ಶುಕ್ರವಾರ ರಾತ್ರಿ US ಅಲ್ಲಿ ಚಿನ್ನ ಹಾಗೂ ಬೆಳ್ಳಿ ದರ ಇಳೀತು. ಶುಕ್ರವಾರ ಸಂಜೆ USಗಾದರೆ ನಮಗೆ ಅರ್ಲಿ ಮಾರ್ನಿಂಗು. ನಮ್ಮ ಇಡೀ ಪ್ರಪಂಚದಲ್ಲಿ US ಮಾರ್ಕೆಟು ಲಂಡನ್ ಮೆಟಲ್ ಮಾರ್ಕೆಟ್ನ ದಿಕ್ಸೂಚಿಯಾಗಿ ನೋಡ್ತಾರೆ. ಶುಕ್ರವಾರ ಅದು ಬಿದ್ದಿದ್ದರಿಂದ ಇಲ್ಲಿ ಶನಿವಾರ ಭಾನುವಾರ ಎಫೆಕ್ಟ್ ಆಯಿತು. ಬಡ್ಜೆಟ್ ಅನ್ನೋದು ಕಾಕಾತಾಳ್ಯ ಒಂದು ರೀತಿಯಲ್ಲಿ. ಇವತ್ತು ಅಷ್ಟೇ ಪ್ಯಾನಿಕ್ ಸೆಲ್ಲಿಂಗ್ ಅಂತ ಒಂದಿದೆ, ಪ್ರಾಫಿಟ್ ಬುಕ್ಕಿಂಗ್ ಅಂತ ಒಂದಿದೆ. ಇಂಡಿವಿಜುವಲ್ಸ್ ತೊಗೊಂಡಿರೋರು ಸ್ವಲ್ಪ ಧೈರ್ಯ ಮಾಡಿ ಸ್ವಲ್ಪ ದಿನ ಇಟ್ಕೋಬೋದು. ಬಟ್ ಈಗ ಏನಾಗಿದೆ ಅಂದರೆ RBI ತೊಗೊಂಡಿದೆ, ಇನ್ಸ್ಟಿಟ್ಯೂಷನ್ಸ್ ತೊಗೊಂಡಿದೆ, ಬ್ಯಾಂಕರ್ಸ್ ತೊಗೊಂಡಿದ್ದಾರೆ, ETF ತೊಗೊಂಡಿದ್ದಾರೆ, ಟನ್ಗಟ್ಟಲೆ ತೊಗೊಂಡಿದ್ದಾರೆ. ಅವರು ಇನ್ನೂ ಒಂದು 600-500 ಕಡಿಮೆ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ಭರಾಟೆಯಲ್ಲಿ ಮಾರ್ತಾ ಇದ್ದಾರೆ. ಆ ಭರಾಟೆಯಲ್ಲಿ ಕಡಿಮೆ ಆಗುತ್ತೆ, ಇವತ್ತು ಕಡಿಮೆ ಆಗುತ್ತೆ, ನಾಳೆ ಬೆಳಿಗ್ಗೆನೂ ಕಡಿಮೆ ಆಗ್ಬೋದು. ಆಮೇಲೆ ಸ್ವಲ್ಪ ದಿನ ಸ್ಥಿರವಾಗಿ ನಿಲ್ಲುತ್ತೆ ಚಿನ್ನ ಬೆಳ್ಳಿ ಎರಡೂ. ಸರ್, ಒಂದು ಕಡೆ ಮಧ್ಯಮ ವರ್ಗದವರು ಏನು ಮಾಡ್ತಾ ಇದ್ದಾರೆ, ಇನ್ನೂ ಕಡಿಮೆ ಆಗ್ಬೋದು ಅಂತ ಯೋಚನೆ ಸಹ ಮಾಡ್ತಾ ಇದ್ದಾರೆ. ಅಂದರೆ ಈಗ 14,900 24 ಕ್ಯಾರೆಕ್ಟರ್ ಇದೆ, ಅಥವಾ 18 ಕ್ಯಾರೆಕ್ಟರ್ ಇನ್ನೂ ಕಡಿಮೆ 10,000 ಒಳಗೆ ಬರ್ಬೋದು ಅಂತ ಒಂದಿಷ್ಟು ಯೋಚನೆಗಳು ಸಹ ಅವ್ರ ಮನಸ್ಸಲ್ಲಿ ಮೂಡ್ತಾ ಇದೆ. ಸರ್, ಇದ್ರ ಬಗ್ಗೆ ಕಡಿಮೆ ನಮಗೆ ಉಪಯೋಗ ಆಗೋಷ್ಟು ಕಡಿಮೆ ಆಗಲ್ಲ. ವ್ಯಾಪಾರಸ್ಥರಿಗೆ ಉಪಯೋಗ ಆಗೋಷ್ಟು ಕಡಿಮೆ ಆಗೋದು ಒಂದು ರೀತಿ. ನಾವು ತೊಗೊಂಡು ವಾಲೆ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಎಫೆಕ್ಟ್ ಆಗೋಲ್ಲ. ಯಾಕೆಂದರೆ ಇದು ಡಾಲರ್ ಬೇಸ್ಡು. ಡಾಲರ್ ದಿನ ಬೆಲೆ ಹೆಚ್ಚುತ್ತಾ ಇದೆ. ಚಿನ್ನ ನಾವು ಡಾಲರ್ ಕೊಟ್ಟೇ ತೊಗೋಬೇಕು. ಇವತ್ತಿನ ಡಾಲರ್ ಬೆಲೆ 91.62. ಈಗ ಮಾರ್ಕೆಟಲ್ಲಿ ಬೀಳ್ತಾ ಇರೋದು ₹1 ಇದ್ದವರು ಹೂಡಿಕೆ ಮಾಡಿ ಅದು ₹6 ಆಯಿತು, ₹7 ಆಯಿತು, ₹8 ಆಯಿತು ಅಂತ ಕಾಯ್ತಾಯಿದ್ರು. ಅದು ಇದ್ದಕ್ಕಿದ್ದಂಗೆ ಬೀಳ್ತಾ ಇದೆ. ಎಲ್ಲಿ ಕಡಿಮೆ ಆಗಿಬಿಡುತ್ತೋ ಅಂತ ಮಾರ್ತಾ ಇದ್ದಾರೆ. ಆ ಭರಾಟೆನಲ್ಲಿ ಬೀಳ್ತಾ ಇದೆ. ಇಂಡಿವಿಜುವಲ್ ಬೈಯರ್ಸ್, ಕರಾರುವಕ್ಕಾಗಿ ಹೇಳ್ತೀನಿ, ಯಾರು ಕೊಂಡ್ಕೊಂಡು ಮೈ ಮೇಲೆ ಇಟ್ಕೋಬೇಕು ಅಂತ ಇದ್ದಾರೋ ಅವರು ಯಾವ ಬೆಲೆಲಾದರೂ ಕೊಂಡ್ಕೋಬೋದು. ಯಾಕೆಂದರೆ ಇದ್ರ ಬೆಲೆ ಬರೋದು ಮಾರಿದಾಗ. ನಿಮಗೆ ಮಾರೋ ಉದ್ದೇಶ ಇಲ್ಲ ಅಂದರೆ ಹೀಗಿದ್ದಾಗ ತೊಗೊಳ್ಳಿ. ನಾಳೆ ಕಡಿಮೆ ಆಗ್ಬೋದು, ಬಟ್ ಅಷ್ಟೇನು ನಮ್ಮ 10 ಗ್ರಾಮು 15 ಗ್ರಾಮ್ 20 ಗ್ರಾಮ್ಗೆ ಎಫೆಕ್ಟ್ ಆಗುವಂಥದ್ದು ಅಲ್ಲ ಅದು. ಸರ್, ಒಂದು ಕಡೆ ಕೆಲವರು ಹೇಳ್ತಾ ಇದ್ದಾರೆ ಕೇಂದ್ರ ಬಜೆಟಿಂದನೇ ಇದು ಚಿನ್ನ ಮತ್ತು ಬೆಳ್ಳಿ ದರಕ್ಕೆ ಒಂದಿಷ್ಟು ಹೊಡೆತಗಳಾಗ್ತಾ ಇದೆ, ಅದರಿಂದನೇ ಏರುಪೇರು ಆಗ್ತಾ ಇದೆ. ಈಗ ನೆನ್ನೆ ಕೇಂದ್ರ ಬಜೆಟಿಂದನೇ ಕುಸಿತ ಸಹ ಕಂಡಿದೆ ಅಂತ. ಸೊ ಇದು ಕೇಂದ್ರ ಬಜೆಟಿಗೂ ಚಿನ್ನ ಮತ್ತು ಬೆಳ್ಳಿ ದರದ ಏರಿಕೆಗೆ ಸಂಬಂಧ ಇದೆಯಾ? ಹೌದು. ಕೇಂದ್ರ ಬಜೆಟಲ್ಲಿ ಕೆಲವು STF ಟ್ಯಾಕ್ಸಸ್ಸು, ಇಂಪೋರ್ಟ್ಸ್ ಮೇಲೆ ಟ್ಯಾಕ್ಸಸ್ಸು, ಸ್ಪೆಕ್ಯುಲೇಷನ್ ಮೇಲೆ ಟ್ಯಾಕ್ಸಸ್ಸು, ಫ್ಯೂಚರ್ ಟ್ರೇಡಿಂಗ್ ಮೇಲೆ ಟ್ಯಾಕ್ಸಸ್ಸು ಹಾಕಿದ್ದಾರೆ. ಅದರಿಂದ ಸ್ವಲ್ಪ ವೇಗ ಜಾಸ್ತಿ ಆಗಿದೆಯೇ ಹೊರತು ಕಳೆದ ವಾರದಿಂದಲೇ ಕಡಿಮೆ ಆಗುವ ವೇಗ ಶುರು ಆಗೋಗಿತ್ತು. ಸೊ ಹೀಗಾಗಿ ಬಜೆಟ್ಟಿಂದ ಕಡಿಮೆ ಆಯಿತು ಅಂದರೆ ಇನ್ನೇನು ಕಡಿಮೆ ಆಗ್ತಾ ಇರುತ್ತೆ ಅಂತ ಅಂದ್ಕೋಬೇಡಿ. ಅದು ನಿಲ್ಲೋ ಸಾಧ್ಯತೆ ಇದೆ. ಗೋಲ್ಡ್ ಎಸೆನ್ಷಿಯಲ್ಲು. ಮಧ್ಯ RBI ಪ್ರವೇಶ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ RBIಗೆ ಗೋಲ್ಡ್ ಬೇಕಾಗಿದೆ. ಈಗ ಬ್ಯಾಂಕ್ಸ್ಗೂ ಗೋಲ್ಡ್ ಬೇಕಾಗಿದೆ. ಇವತ್ತಿನ ಬೆಲೆ ಸಾಯಂಕಾಲದೊಳಗೆ ₹900 ₹1,000 ಕಡಿಮೆ ಆದರೆ ನಾಳೆ ಖಂಡಿತ RBI ಮಾರ್ಕೆಟಿಂದ ಗೋಲ್ಡ್ ಪರ್ಚೇಸ್ ಮಾಡುತ್ತೆ. ಇದಿಷ್ಟು ಆರ್ಥಿಕ ತಜ್ಞ ಮುರಳೀಧರ್ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.